ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಅನೇಕ ಸೀರಿಯಲ್ಗಳು ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅದು ಕಲರ್ಸ್ ಆಗಿರ್ಬೋದು, ಝೀ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು ಅಥವಾ ಉದಯ ಆಗಿರ್ಬೋದು. ಪ್ರತಿಯೊಂದರಲ್ಲೂ ಒಂದೊಂದು ವಿಭಿನ್ನವಾದಂಥ ಕಥೆ, ವಿಭಿನ್ನವಾದಂಥ ಪಾತ್ರವರ್ಗ, ಹೊಸ ಹೊಸ ಕಲಾವಿದರು ಎಲ್ಲವೂ ಕೂಡ ಅದ್ಭುತವಾಗಿ ಬರ್ತಾ ಇದೆ. ಅದರಲ್ಲೂ ರಿಯಾಲಿಟಿ ಶೋಗಳಿಗೆ ಪೈಪೋಟಿ ಕೊಡುವುದಕ್ಕೆ ಅಂತ ಸೀರಿಯಲ್ಗಳು ತುದಿಗಾಲಿನಲ್ಲಿ ನಿಂತಿದೆ. ಈ ಪೈಕಿ ಬಿಗ್ ಬಾಸ್ನ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡುವಂಥ ಸೀರಿಯಲ್ಗಳು ಝೀ ಕನ್ನಡದಲ್ಲಿ ಬರುತ್ತೆ. ಝೀ ಕನ್ನಡದ ಸೀರಿಯಲ್ಗಳ ದಾಖಲೆಗಳನ್ನು ಬ್ರೇಕ್ ಮಾಡೋದು ಅಂತ ಅಂದರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ. ಇದರ ಬೆನ್ನಲ್ಲೇ ಕನ್ನಡದ ಪ್ರಪ್ರಥಮ TRP ಸ್ಥಾನವನ್ನು ಯಾವಾಗಲೂ ಮೊದಲ ಸ್ಥಾನವನ್ನೇ ಪಡ್ಕೊಳ್ಳುವಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಬಗ್ಗೆ ಒಂದು ಶಾಕಿಂಗ್ ವಿಚಾರವನ್ನು ಈ ಸೀರಿಯಲ್ನ ನಿರ್ದೇಶಕರು ಇದೀಗ ಬಿಚ್ಚಿಟ್ಟಿದ್ದಾರೆ. ಹೌದು, ಪುಟ್ಟಕ್ಕನ ಮಕ್ಕಳು ಬಹು ವರ್ಷಗಳಿಂದ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂಥ ಸೀರಿಯಲ್ ಆಗಿದೆ. ನಟಿ ಉಮಾಶ್ರೀ ಸೇರಿದಂತೆ ಅನೇಕ ತಾರಾಬಳಗ ಇರುವಂಥ ಈ ಸೀರಿಯಲ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಹೆಣ್ಣು ಮಕ್ಕಳ ಕಥೆ, ವ್ಯಥೆ, ರೋದನೆ ಇದೆಲ್ಲದ್ರ ಬಗ್ಗೆ ಬಿತ್ತರಿಸುವಂಥ ಸೀರಿಯಲ್ ಇದಾಗಿದೆ. ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟೋ ಸೀರಿಯಲ್ಗಳು ಬಂದರೂ, ಎಷ್ಟೋ ರಿಯಾಲಿಟಿ ಶೋಗಳು ಬಂದ್ರೂ ಇದರ ದಾಖಲೆಯನ್ನು ಮುರಿಯೋದು ಸ್ವಲ್ಪ ಕಷ್ಟನೇ. ಶುರುವಾದ ಅದೆಷ್ಟೋ ವರ್ಷಗಳಿಂದಲೂ ಮೊದಲ ಸ್ಥಾನವನ್ನೇ ಪಡ್ಕೊಂಡು ಬರ್ತಾ ಇದೆ. ಇದರ ಬೆನ್ನಲ್ಲೇ ಈ ಸೀರಿಯಲ್ನಲ್ಲಿ ಒಂದಷ್ಟು ಬದಲಾವಣೆಗಳು ಆಗಿತ್ತು. ಈ ಬದಲಾವಣೆ ವೀಕ್ಷಕರ ಮನಸ್ಸಿನ ಮೇಲೂ ಕೂಡ ತೀರ ರೀತಿಯಾದಂಥ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹೌದು, ಸ್ನೇಹ ಪಾತ್ರಧಾರಿಯನ್ನು ಬದಲು ಮಾಡಿದ್ದು ಸೀರಿಯಲ್ ಯಾವಾಗ ಮುಗಿಸ್ತೀರಾ ಅಂತ ಜನ ಕೇಳೋಕೆ ಶುರು ಮಾಡಿದ್ರು. ತುಂಬ ರೋದನೆ ಅನಿಸ್ತಾ ಇದೆ, ತುಂಬ ರಬ್ಬರ್ ಥರ ಗೆಳಿತಾ ಇದ್ದೀರಾ, ಕತೆ ಎಲ್ಲಿಂದ ಎಲ್ಲಿಗೂ ಸಾಗ್ತಾ ಇದೆ, ನೋಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಒಂದಷ್ಟು ಮಂದಿ ಕಮೆಂಟ್ ಹಾಕಿದ್ರು. ಇದೀಗ ಈ ಸೀರಿಯಲ್ನ ನಿರ್ದೇಶಕರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಆರೂರು ಜಗದೀಶ್ ಅವರೇ ಈ ಸೀರಿಯಲ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಸೀರಿಯಲ್ ಮುಗಿಸೋದ್ರ ಬಗ್ಗೆ ಅವರೇ ಖುದ್ದಾಗಿ ಮಾತನಾಡಿದ್ದಾರೆ. ಹಾಗಿದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಯಾವಾಗ ಮುಗಿತಾ ಇದೆ, ಕತೆ ಹೇಗೆ ಎಂಟಾಗತ್ತೆ, ಅರ್ಧಂಬರ್ಧಕ್ಕೆ ಮುಗಿಸಿ ಬಿಡ್ತಾರಾ? ಕನ್ನಡತಿ ಸೇರಿದಂತೆ ಕೆಲವು ಸೀರಿಯಲ್ಗಳು ಹೇಳದೆ ಕೇಳದೆ ವೈಂಡ್ ಅಪ್ ಆಗಿಬಿಡ್ತು. ಇನ್ನೊಂದಷ್ಟು ದಿನ ಪ್ರಸಾರವಾಗಬಹುದಾದ ಸಾಮರ್ಥ್ಯ ಇದ್ರೂ ಕೂಡ ಕತೆ ಕಂಪ್ಲೀಟ್ ಆಗಿ ಮುಗಿಸದೆ ಹಾಗೇನೆ ಮುಗಿಸಿಬಿಟ್ರು. ಈಗ ಪುಟ್ಟಕ್ಕನ ಮಕ್ಕಳು ಕೂಡ ಅದೇ ಥರ ಆಗುತ್ತೇನೋ. ಸ್ನೇಹ ವಿಚಾರದಲ್ಲೇ ಆಲ್ರೆಡಿ ಬೇಸರ ಆಗಿದೆ. ಕಷ್ಟಪಟ್ಟು ಓದಿ DC ಆಗಿ ಒಂದಷ್ಟು ವರ್ಷ ಕೆಲಸನೂ ಮಾಡಲಿಲ್ಲ, ಅದನ್ನು ನೀಟಾಗಿ ತೋರಿಸ್ಲೂ ಇಲ್ಲ, ಹಾಗೆ ಆ ಪಾತ್ರನೇ ಸಾಯಿಸ್ಬಿಟ್ರು. ಈಗ ಕಥೆನೂ ಕೂಡ ಸಾಯಿಸೋಕೆ ಹೊರಟಿದ್ದಾರೆ ಅನ್ನುವ ಅಸಮಾಧಾನ ಇದೆ. ಹಾಗಿದ್ರೆ ಸೀರಿಯಲ್ ಯಾವಾಗ ಮುಗಿಯುತ್ತೆ, ನಿರ್ದೇಶಕರು ಹೇಳಿದ್ದೇನೋ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಲ್ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಕತೆ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು. ಸ್ನೇಹ ಪಾತ್ರಧಾರಿ ಬದಲಾಗೋವರೆಗೂ ಆ ಸೀರಿಯಲ್ನ ಕತೆ ಕೂಡ ತುಂಬ ಸರೀಸಾಗಿ ಸರಾಗವಾಗಿ ಸಾಗ್ತಾ ಇತ್ತು. ಆ ಕಾರಣಕ್ಕೆ ಜನ ಇಷ್ಟಪಟ್ಟು ನೋಡ್ತಾ ಇದ್ರು. ಆದರೆ ಒಮ್ಮೆಲೆ ಸ್ನೇಹ ಪಾತ್ರವನ್ನು ಬದಲು ಮಾಡಿದ್ದೇ ಶಾಕಿಂಗ್ ಅನಿಸಿತು. ಏನೋ ಬ್ರೈನ್ ಎಕ್ಸ್ಚೇಂಜ್ ಮಾಡೋದು ಅಥವಾ ಇನ್ನೊಂದೇನೋ ಒಂದಷ್ಟು ಬೇಡದೇ ಇರುವಂಥ ವಿಚಾರವನ್ನು ಒಳಗೆ ತಿರುಗಿದ್ರಿಂದ ಮತ್ತು ಮುಖ್ಯ ಪಾತ್ರಧಾರಿಗೆ ಬದಲು ಆಗಿದ್ದರಿಂದ ಜನ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಅಥವಾ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ತೀರಾ ಕಷ್ಟ ಆಯಿತು ಅಂತ ಕಾಣಿಸುತ್ತೆ. ಆ ಕಾರಣಕ್ಕೆ ಆರೂರು ಜಗದೀಶ್ ಅವರ ಫೋಟೋಗಳಿಗೆ ಮತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಪ್ರೋಮೋಗಳಿಗೆ ಕಮೆಂಟ್ ಹಾಕೋಕ್ಕೆ ಶುರು ಮಾಡಿದ್ರು. ಆದಷ್ಟು ಬೇಗ ಈ ಸೀರಿಯಲ್ನ ಮುಗಿಸಿ ದಯವಿಟ್ಟು ರಬ್ಬರ್ ಥರ ಎಳಿಬೇಡಿ ಅಂತ. ಈವನ್ ಉಮಾಶ್ರೀ ಅವರ ಫೋಟೋಕ್ಕೂ ಕೂಡ ಅದೆಷ್ಟು ಜನ ಇದೇ ಒಂದು ಕಮೆಂಟನ್ನು ಹಾಕಿದ್ರು. ಅಯ್ಯೋ, ಸೀರಿಯಲ್ ಹಳ್ಳ ಹಿಡಿದು ಹೋಗಿದೆ, ಹಾದಿ ತಪ್ಪಿದೆ, ನಮಗೆ ನೋಡೋಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದರಿಂದ ವಾಕೌಟ್ ಆಗಿ ಅನ್ನುವಂಥ ಕಮೆಂಟನ್ನು ಹಾಕಿದ್ರು. ಇದೆಲ್ಲದರ ಬಗ್ಗೆ ಇದೀಗ ಮುಕ್ತವಾಗಿ ನಿರ್ದೇಶಕ ಆರೂರು ಜಗದೀಶ್ ಅವರೇ ಮಾತನಾಡಿದ್ದಾರೆ. ಹೌದು, ಮೊದಲಿಗೆ ಪುಟ್ಟಕ್ಕನ ಮಕ್ಕಳು 7ವರೆಗೆ ಪ್ರಸಾರ ಆಗ್ತಾ ಇತ್ತು. ಒಮ್ಮೆಲೆ ಝೀ ಕನ್ನಡದವರು 6ವರೆಗೆ ಪ್ರಸಾರ ಮಾಡಬೇಕು ಅಂತ ಸ್ಲಾಟ್ ಕೊಟ್ಟಾಗ ನನಗೆ ಸಹಜವಾಗಿ ಬೇಸರ ಆಗಿತ್ತು. ಯಾಕಂದರೆ ಮೊದಲಿಗೆ ಚೆನ್ನಾಗಿ ಬರ್ತಿದ್ದಂಥ ಸೀರಿಯಲ್ನ ನಾವು 6ವರೆಗೆ ಶಿಫ್ಟ್ ಮಾಡಿದ್ರೆ ಆ ಟೈಮಿಂಗ್ಸಲ್ಲಿ ಎಲ್ಲರೂ ಆಫೀಸಿಂದ ಬರ್ತಾ ಇರ್ತಾರೆ. ಇನ್ನು ಮನೆಗೆ ಯಾರೂ ಸೆಟಲ್ಡೇ ಆಗಿರೋದಿಲ್ಲ. ಮನೇಲಿರೋರು ಮಕ್ಕಳ ಟ್ಯೂಷನ್ನು ಅದು ಇದು ಅಂತ ಬ್ಯುಸಿ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರಸಾರ ಆದರೆ ನನ್ನ ಸೀರಿಯಲನ್ನು ನೋಡೋರು ಯಾರೂ ಇಲ್ಲ ಅಂತ ಬೇಸರ ಇತ್ತು. ಜೊತೆಗೆ ಮುಖ್ಯ ಪಾತ್ರಧಾರಿ ಸ್ನೇಹ ಬದಲಾಗ್ತಾ ಇದ್ದಿದ್ದರಿಂದ ಜನ ನೋಡೋದೇ ಇಲ್ವೇನೋ ಅನ್ನುವಂಥ ಒಂದು ಸಣ್ಣ ನೋವು ಕೂಡ ಇತ್ತು. ಆದರೆ 6ವರೆಗೆ ಪ್ರಸಾರ ಆಗೋದಕ್ಕೆ ಶುರು ಮಾಡಿದ್ಮೇಲೆ ಜನ 6ವರೆಗೆ ನೋಡೋದಕ್ಕೆ ಶುರು ಮಾಡಿದ್ರು.
ನಂಗೆ ಅದು ನಿಜವಾಗ್ಲೂ ಕೂಡ ಖುಷಿ ಆಯಿತು ಅಂತ ಹೇಳಿರುವಂಥ ಆರೂರು ಜಗದೀಶ್ ಅವರು ಇನ್ನು ಕಥೆಯನ್ನು ಮುಗಿಸುವ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹೌದು, 7ವರೆಗೆ ಪಾರು ಬರ್ತಾ ಇತ್ತು. ಆ ಸ್ಲಾಟ್ ನನಗೆ ಕೊಟ್ಟಾಗ ಸಹಜವಾಗಿ ಭಯ ಆಯಿತು. ಡಬಲ್ ಡಿಜಿಟ್ನಲ್ಲಿ TRP ಬರ್ತಾ ಇತ್ತು ಪಾರು. ನಾವು ಅದನ್ನು ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಭಯ ಇತ್ತು. ಆದರೆ ಕತೆ ಚೆನ್ನಾಗಿದ್ದಂಥ ಕಾರಣಕ್ಕೆ, ಮೇಕಿಂಗ್ ಚೆನ್ನಾಗಿದ್ದಂಥ ಕಾರಣಕ್ಕೆ 7ವರೆಗೆ ಕೊಟ್ಟಿದ್ದರಿಂದ ಮಾಡಿಯೇ ತೀರ್ತೀನಿ ಅನ್ನುವಂಥ ಒಂದು ದೊಡ್ಡದಾದಂಥ ಟಾಸ್ಕ್ ನನ್ನ ಮೇಲೆ ಇತ್ತು, ನಂಬಿಕೆ ನನ್ನ ಮೇಲಿತ್ತು. ಹಾಗೆಲ್ಲ ನಾನು ಗೆದ್ದು ಬಿಟ್ಟೆ. ಅದಾದಮೇಲೆ 6ವರೆಗೆ ಸ್ಲಾಟ್ ಬಂದಾಗಲೂ ಬೇಸರ ಆಗಿತ್ತು. ಮೇ ಬಿ TRPಯಲ್ಲಿ ಬದಲಾಗುತ್ತೆ ಅಂತ ಈ ಸ್ಲಾಟ್ ಕೊಟ್ಟರೇನೋ ಅಂತ. ಆದರೆ ಜೀ ಕನ್ನಡವೇ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳಲೇಬೇಕಾಗತ್ತೆ ಅಂತ ಹೇಳಿರುವಂಥ ಆರೂರು ಜಗದೀಶು ಪುಟ್ಟಕ್ಕನ ಮಕ್ಕಳು ಕಥೆಯನ್ನು ಮುಗಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಹೇಗೆ ಮುಗಿಸ್ತಾರೆ, ಯಾವಾಗ ಮುಗಿಸ್ತಾರೆ, ಹೇಗೆ ಬೇಕೋ ಹಾಗೆ ಮುಗಿಸ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಕತೆ ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಜನ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ. ಯಾವುದೇ ಪಾತ್ರ ಬದಲಾದರೂ ಕತೆ ಚೆನ್ನಾಗಿರೋದ್ರಿಂದ ಜನ ಅದನ್ನು ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ 1 ವರ್ಷಗಳ ಆದ ನಂತರ, ಅಂದರೆ ಇನ್ನೂ 1 ವರ್ಷ ಕತೆ ಪ್ರಸಾರ ಮಾಡ್ತೀನಿ. ಇನ್ನೊಂದು ವರ್ಷ ಆದ ನಂತರ ಕತೆ ಎಲ್ಲವೂ ಕಂಪ್ಲೀಟಾಗಿ ಮುಕ್ತಾಯ ಆದ ಮೇಲೆಗೆ ನಾನು ಈ ಸೀರಿಯಲನ್ನು ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇನ್ನೂ 1 ವರ್ಷ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬರುತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.